ಉದ್ದಿನ ವಡ ಮಾಡಬೇಕಂತಿತ್ತು. ಆದ್ರೆ ಉದ್ದಿನ ಬ್ಯಾಳಿ ನೆನೆಸೋದನ್ನ ಮರೆತು ಬಿಟ್ಟಿದ್ರೆ ಈ ರೀತಿ ಉದ್ದಿನ ವಡ ಮಾಡ್ಕೊಂಡು ತಿನ್ರಿ. ರೆಗ್ಯುಲರ್ ಆಗಿ ಮಾಡುವಂಥ ಉದ್ದಿನ ವಡ ಬಿಟ್ಟು ಇದೇ ರೀತಿ ಉದ್ದಿನ ವಡ ಮಾಡ್ಕೊಂಡು ತಿಂತೀರಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆ ಒಳಗೆ ಸ್ವಾಗತ. ನಾನು ರಶ್ಮಿ. ಈ ವಡ ತಯಾರ್ಸಕ್ಕೆ ಉದ್ದಿನ ಬ್ಯಾಳಿ ಗಂಟೆಗಟ್ಟಲೆ ನೆನೆಸೋದು ಅಥವಾ ಹಿಂದಿನ ದಿನ ನೆನೆಸೋದು ಬೇಕಾಗಿಲ್ಲ. ಅಗದಿ 30 ನಿಮಿಷದೊಳಗೆ ಈ ವಡ ನೀವು ತಯಾರಿಸ್ಬಹುದು. ಜಾಸ್ತಿ ತಡ ಮಾಡೋದು ಬೇಡ. ಈ ಬಹಳ ರುಚಿಯಾಗಿರುವಂಥ ಗರಿ ಗರಿಯಾಗಿರೋ ಉದ್ದಿನ ವಡ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇವನ್ನ ತಯಾರ್ಸಕ್ಕೆ 1 ಕಪ್ನಷ್ಟು ಉದ್ದಿನ ಬ್ಯಾಳಿ ತಗೋರಿ. ವಡ ತಯಾರ್ಸೋಕ್ಕಿಂತ ಒಂದು 15 ನಿಮಿಷ ಅಥವಾ 20 ನಿಮಿಷದ ಮುಂಚೆ ಈ ರೀತಿ ಬ್ಯಾಳಿನ ಚಂದಗ ತೊಳೆದು ಇವನ್ನ ಪೂರ್ತಿ ಮುನ್ಗೋ ಅಷ್ಟು ನೀರು ಹಾಕಿ ಒಂದು 10-15 ನಿಮಿಷ ಹಿಂಗೆ ಬಿಡ್ರಿ. ಇನ್ನೊಂದು ಕಡೆ ನಾವು ಯಾವ ಕಪ್ನಿಂದ ಉದ್ದಿನ ಬ್ಯಾಳಿ ತಗೊಂಡಿದ್ವಿ ನೋಡ್ರಿ, ಅದ ಕಪ್ನಿಂದ 1/4 ಕಪ್ನಷ್ಟು ಅವಲಕ್ಕಿ ತಗೋರಿ. ನಾವು ನಾರ್ಮಲಿ ಮನ್ಯಾಗ ನಾಷ್ಟ ಮಾಡಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಅದ ಮೀಡಿಯಂ ಅವಲಕ್ಕಿ ಇದು. ನೀವು ಇದ್ರ ಬದಲಿ ಪೇಪರ್ ಅವಲಕ್ಕಿನೂ ಹಾಕ್ಬೋದು ಅಥವಾ ಅವಲಕ್ಕಿ ಇಲ್ಲಾಂದ್ರೆ ಚುಮ್ಮರಿ ಹಾಕ್ಬೋದು. ಪೇಪರ್ ಅವಲಕ್ಕಿ ಅಥವಾ ಚುಮ್ಮರಿ ತಗೊಂಡ್ರೆ 1/2 ಕಪ್ನಷ್ಟು ಹಾಕ್ರಿ. ಇವನು ನೋಡ್ರಿ ಈ ರೀತಿ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ನೆನಕ್ ಬಿಡ್ರಿ. ಇವ್ ನೆನಿಲಿ ಅಲ್ಲಿವರೆಗೂ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಂಡು ತಗೊಳ್ಳೋಣ. 1 ಇಂಚಿನಷ್ಟು ಶುಂಠಿ, 1 ಬೆಳ್ಳುಳ್ಳಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, 1 ಚಮಚಷ್ಟು ಜೀರಿಗೆ, 1 ಚಮಚ ಧನಿಯಾ ಇವನ್ನ ಹಾಕಿ ತರ್ತರಿಯಾಗಿ ಜಜ್ಜಿ ತಗೊಳ್ಳೋಣ. ನೀವು ಬೇಕಂದ್ರೆ ಇದನ್ನ ಮಿಕ್ಸಿ ಒಳಗೂ ಗ್ರೈಂಡ್ ಮಾಡ್ಬೋದು. ಉಟ್ಟಾಗಿನ ಗ್ರೈಂಡ್ ಮಾಡ್ರಿ, ತೀರಾ ಸಣ್ಣಕ್ಕೆ ಗ್ರೈಂಡ್ ಮಾಡಬೇಡ್ರಿ. ನೋಡ್ರಿ ಈ ರೀತಿ ಇದು ಒಂದು ಸ್ವಲ್ಪ ತುಂಡಾಗಿದ್ರೆ ತಿನ್ನಕ್ಕೆ ರುಚಿ ಅನಿಸ್ತೈತಿ. ಆದ್ರೆ ಗ್ರೈಂಡರ್ಗಿಂತ ಈ ರೀತಿ ಇದನ್ನ ಜಜ್ಜಿ ತಗೊಂಡ್ರೆ ಇನ್ನೂ ರುಚಿ ಅನಿಸ್ತೈತಿ. ಸೊ ನಮ್ಮ ಮಸಾಲ ರೆಡಿ ಐತಿ. ಈಗ ನಾವು ಉದ್ದಿನ ಬ್ಯಾಳಿ ನೆನ್ಸಾಕಿಟ್ಟಿದ್ವಿ ನೋಡ್ರಿ, ಅವು 20 ನಿಮಿಷ ಆದ್ಮ್ಯಾಗ ನೋಡ್ರಿ ಈ ರೀತಿ ಚಂದಗ ನೆಂದವು. ಇದ್ರಾಗಿನ ಪೂರ್ತಿ ನೀರು ಬಸಿಬೇಕು. ಅದಕ್ಕೆ ನೋಡ್ರಿ ಈ ಥರದ ಒಂದು ಸಾನ್ಗಿ ಒಳಗೆ ಇವನ್ನ ನೀರು ಬಸ್ಯಾಕೆ ಹಾಕ್ರಿ. ಪೂರ್ತಿ ನೀರು ಬಸ್ದ ಮ್ಯಾಗ ಇವನ್ನ ಗ್ರೈಂಡರ್ನಾಗ ಹಾಕಿ ನಾವೇನು ಅವಲಕ್ಕಿ ನೆನೆಸಿದ್ವಿ ನೋಡ್ರಿ ಅವನು ಇದ್ರೊಳಗೆ ಹಾಕಿ ನೀರು ಹಾಕ್ಲಂಗೆ ಗ್ರೈಂಡ್ ಮಾಡಬೇಕು. ನಾವೇನು ಉದ್ದಿನ ಬ್ಯಾಳಿ ನೆನ್ಸಾಕಿಟ್ಟಿದ್ವಿ ನೋಡ್ರಿ ಅದ್ರಾಗಿನ ಒಂದು ಸ್ವಲ್ಪ ನೀರು ಹಾಕೇನಷ್ಟ. ಆದಷ್ಟು ಕಡಿಮೆ ನೀರು ಹಾಕಿನ ಇದನ್ನು ಈ ರೀತಿ ಒಂದು ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ಒಂದು ಬೌಲ್ನಾಗ ಹಾಕ್ಕೊಂಡು ನಾವೇನು ಜಜ್ಜಿ ಇಟ್ಟಿದ್ವಿ ನೋಡ್ರಿ ಮಸಾಲ ಅದನ್ನು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚಷ್ಟು ತಿನ್ನು ಸೋಡಾ ಅಂದ್ರೆ ಬೇಕಿಂಗ್ ಸೋಡಾ ಅಂತೇವೆ ನೋಡ್ರಿ ಅದನ್ನು ಹಾಕ್ರಿ. ಇದನ್ನು ಆ್ಯಕ್ಟಿವೇಟ್ ಮಾಡೋಕೆ ಒಂದು ಸ್ವಲ್ಪ ಹುಳಿಬೇಕು. ನೀವು ನಿಂಬೆ ಹಣ್ಣಿನ ರಸ ಹಾಕ್ಬೋದು ಅಥವಾ ಮೊಸರು ಹಾಕ್ರಿ. ಮೊಸರು 2 ಚಮಚಷ್ಟು ಹಾಕ್ರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನೆಲ್ಲ ಚಂದಗ ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ ಈ ರೀತಿ ಮಿಕ್ಸ್ಚರ್ ಗಟ್ಟಿ ಆಗಿರಬೇಕು. ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ನಾನು ಆಗಲ್ಲೇ ಹೇಳಿದ ಹಂಗೆ ಆದಷ್ಟು ಕಡಿಮೆ ನೀರು ಹಾಕಿ ಗ್ರೈಂಡ್ ಮಾಡಿರಿ. ಇದನ್ನು ನಾವು ಹೆಂಗೆ ಕಲಿಸ್ತೇವಿ ಹಂಗೆ ಕ್ರಮೇಣ ಇದು ಹಗುರ ಆಕತಿ ಮತ್ತು ಒಂದು ಸ್ವಲ್ಪ ಉಪ್ತೈತಿ. ನೀವು ಇಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ. ಇದನ್ನು ಒಂದು 2 ನಿಮಿಷನಾದರೂ ಈ ರೀತಿ ಕಲಿಸ್ಕೊಂಡು ತಗೋರಿ. ಈಗ ಈ ರೀತಿ ಬೌಲ್ನಾಗ ಒಂದು ಸ್ವಲ್ಪ ನೀರು ತಗೊಂಡು 2 ಅಂಗೈಗೆ ನೀರು ಹಚ್ಚಿ ಒಂದು ಸ್ವಲ್ಪ ಮಿಕ್ಸ್ಚರ್ ತಗೊಂಡು ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ಇದಕ್ಕೆ ವಡ ಆಕಾರ ಕೊಡ್ರಿ. ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನೋಡ್ರಿ ಈ ರೀತಿ ಇದನ್ನು ಕೈ ಮೇಲೆ ಪಲ್ಟಿ ಮಾಡಿಕೊಂಡು ನಿಧಾನಕ್ಕೆ ಎಣ್ಣೆ ಒಳಗೆ ಬಿಡ್ರಿ. ನಾನು ಮುಂಚೆನೇ ಎಣ್ಣೆ ಬಿಸಿ ಮಾಡಾಕಿಟ್ಟಿದ್ದೆ. ಎಣ್ಣೆ ಮೀಡಿಯಮ್ ಬಿಸಿ ಆದ್ಮ್ಯಾಗ ಇದನ್ನು ಹಾಕ್ರಿ. ಕೆಳಗಿನ ಸೈಡ್ ಇದು ಬೆಂದೆ ತನ್ಸಿದಾಗ ಹೊಳಸಿ ಹಾಕ್ರಿ. ಮೀಡಿಯಮ್ ಫ್ಲೇಮ್ನಾಗನ ಗ್ಯಾಸ್ ಇಟ್ಟು 2 ಸೈಡ್ ಹೊಳಸಿ ಹಾಕ್ತಾ ಇದನ್ನು ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿರಿ. ನೋಡ್ರಿ ಈ ರೀತಿ ಪರ್ಫೆಕ್ಟ್. ನೋಡ್ರಿ ಎಷ್ಟು ಚಂದ ಹೊಂಬಣ್ಣ ಬಂದೈತಿ. ಈ ರೀತಿ ಇದಕ್ಕೆ ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮ್ಯಾಗ ಇದನ್ನು ಎಣ್ಣೆ ಬಸ್ತು ತೆಗೆದು ಬಿಡ್ರಿ. ಪರ್ಫೆಕ್ಟ್. ನೋಡ್ರಿ ಇದ್ರ ಬಣ್ಣ ನೋಡಿದ್ರೇ ಇದನ್ನು ತಿನ್ಬೇಕು ಅನ್ಸಾಕತ್ತೈತಿ. ಇದೇ ರೀತಿ ಉಳಿದಿದ್ದು ಎಲ್ಲ ವಡಿನೂ ಫ್ರೈ ಮಾಡ್ಕೊಂಡು ತಗೊಳ್ಳೋಣ. ನೀವು ಒಂದೇ ಸತಿ ಬಾಳ್ಗ್ಯಾಗ ಎಷ್ಟು ಆರಾಮಾಗಿ ಸಾಲ್ತವು ಅಷ್ಟು ವಡಿ ಹಾಕಿ ಇವನ್ನ ಫ್ರೈ ಮಾಡ್ಬೋದು. ಇಲ್ಲಿ ಇನ್ನೊಂದು ಟಿಪ್ ಹೇಳಬೇಕಂದ್ರೆ ಉದ್ದಿನ ಬ್ಯಾಳಿ ಜಾಸ್ತಿ ನೆನೆಸ್ಬೇಡ್ರಿ, ಇಲ್ಲಾಂದ್ರೆ ಹಿಟ್ಟು ಫರ್ಮೆಂಟ್ ಆಗಿ ನಾವು ಎಣ್ಣೆ ಒಳಗೆ ವಡ ಹಾಕಿದ ತಕ್ಷಣ ಇದು ಕರಗೋ ಸಾಧ್ಯತೆ ಇರ್ತೈತಿ. ಅದಕ್ಕೆ ಭಾಳ ಅಂದ್ರೆ ಒಂದು 15ರಿಂದ 20 ನಿಮಿಷ ಅಷ್ಟೇ ಉದ್ದಿನ ಬ್ಯಾಳಿ ನೆನೆಸಿ ಈ ವಡ ತಯಾರಿಸ್ರಿ. ಪರ್ಫೆಕ್ಟಾಗಿ ಹೊರಗಿಂದ ಮಸ್ತ್ ಕರ್ರಮ್ ಕುರ್ರಮ್ ಒಳಗೆ ಸಾಫ್ಟ್ ಸ್ಪಾಂಜಿ ಆಗಿ ಬರ್ತವೆ. ತಿನ್ನಕ್ಕಂತರೂ ಕೇಳಬೇಡ್ರಿ, ಎಷ್ಟು ರುಚಿ ಅಕ್ಕವ ಅಂದ್ರೆ ಖಂಡಿತ ಇವನ್ನ ನೀವು ಒಂದ್ಸತಿನಾದರೂ ಮಾಡ್ಕೊಂಡು ತಿನ್ರಿ, ನಿಮ್ಗೆ ಗೊತ್ತಾಕತಿ. ಸೊ ಇವತ್ತಿನ ಈ ಹೊಸ ಥರದ ಇನ್ಸ್ಟಂಟ್ ಉದ್ದಿನ ವಡ ನಿಮ್ಮೆಲ್ಲರಿಗೂ ಹೆಂಗೆ ಅನಿಸಿದ್ವು ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನಿಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ.
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಕರ್ರಮ್ ಕುರ್ರಮ್ ಇನ್ನೋವೇಟಿವ್ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.